ನಮಸ್ಕಾರ ಎಲ್ಲರಿಗೂ. ಒಂದು ಸಲ ಈ ವಿಧಾನದೊಳಗೆ ಹೆಸರುಬೇಳೆ ಉಂಡಿನ ಮಾಡ್ಕೊಂಡು ನೋಡ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತಾವ. ಯಾರೆಲ್ಲ ಇನ್ನೂ ಮಾಡಿಲ್ಲಲ್ರಿ ಈ ವಿಧಾನದೊಳಗೆ ಒಂದು ಸಲ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತೇನೆ. ಬರೀ ಹಾಗಿದ್ರೆ ಈ ಹೆಸರುಬೇಳೆ ಉಂಡಿನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಇಲ್ಲೇ 1 ಕಪ್ ಆಗುವಷ್ಟು ನಾನು ಹೆಸರುಬೇಳೆನ ತೊಗೊಂಡ್ರಿ. ಇದನ್ನೆಲ್ಲನೂ ಸ್ವಚ್ಛ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಎಲ್ಲ ಬೇಳೆನೂ ಒರೆಸ್ಕೊಳ್ಬೇಕಾಗ್ತದೆ ರೀ. ಸ್ವಲ್ಪ ಮೇಲ್ಗಡೆ ಪೌಡ್ರ್ ಇರ್ತೈತಿ, ಅದ್ರ ಸಂಬಂಧ ಹಂಗೆ ಹುರಿಯಾಕೆ ಹೋಗ್ಬಾರ್ದ್ರಿ. ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ತೊಗೊಳ್ಬೇಕಾಗ್ತೈತಿ. ಈಗಲೇ ಒಂದು ಕಡಾಯಿ ಇಟ್ಕೊಂಡ್ರಿ ಈ ಬ್ಯಾಳಿನೆಲ್ಲನೂ ಹುರ್ಕೊಳ್ಬೇಕಾಗ್ತೈತಿ. ಗ್ಯಾಸ್ನ ಲೋ ಟು ಮೀಡಿಯಮ್ ಒಳಗೆ ಇಟ್ಬಿಟ್ಟು ಈ ಬ್ಯಾಳಿನ ಕೈ ಬಿಡ್ದಂಗೆ ಹುರಿಬೇಕಾಗ್ತೈತಿ ರೀ. ಬ್ಯಾಳಿ ಸ್ವಲ್ಪನೂ ಹೊತ್ತಬಾರ್ದು, ಪೂರ್ತಿಯಾಗಿ ಗೋಲ್ಡನ್ ಕಲರ್ ಬರ್ಬೇಕ್ರಿ. ಅಲ್ಲಿವರೆಗೆ ಇದನ್ನು ಈ ಬ್ಯಾಳಿ ಎಲ್ಲನೂ ಹುರ್ಕೊಳ್ಬೇಕಾಗ್ತೈತಿ. ನಾವು ಈ ಹೆಸರು ಬೇಳೆನ ಎಷ್ಟು ಚಲೋ ಹುರಿತೇವಲ್ರಿ ಅಷ್ಟು ಚಲೋ ಉಂಡು ಟೇಸ್ಟ್ ಬರ್ತೈತೆ ರೀ. ಸ್ವಲ್ಪನೂ ಹಸಿ ವಾಸನೆ ಬರೋಂಗಿಲ್ಲ ಮತ್ತು ಜಾಸ್ತಿ ದಿನವೂ ಉಂಡು ನಾವು ಸ್ಟೋರ್ ಮಾಡ್ಕೊಳ್ಬೋದು ರೀ. ಈಗ ನೋಡಿರಿ, ಪೂರ್ತಿ ಎಲ್ಲ ಬೇಳೆ ಹುರಿದು ಈ ರೀತಿ ರೆಡಿ ಆಗ್ತೈತಿ. ಈಗ ಇದನ್ನೇನೈತಲ್ರಿ, ಗ್ಯಾಸ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕಾಗ್ತೈತಿ. ಪೂರ್ತಿ ಎಲ್ಲನೂ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ ಒಳಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತೇನೆ ರೀ. ನೀವೇನಾದ್ರು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ತೀನಿ ಅಂದರೆ ಇದನ್ನು ಬೇಳೆ ಹುರಿದ್ಬಿಟ್ಟು ಗಿರಣಿಗೆ ಹಿಟ್ಟು ಹಾಕ್ಸ್ಕೊಂಡು ಬರ್ಬೇಕಾಗ್ತೈತೆ ರೀ. ಈಗ ನೋಡಿರಿ, ಇದು ಪೂರ್ತಿ ಎಲ್ಲನೂ ತಣ್ಣಗಾಗೈತಿ. ಇದನ್ನು ಈಗ ನಾನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳತ್ತೇನೆ ರೀ. ನಾನು ಇದೇ ಮಿಕ್ಸಿ ಜಾರ್ ಒಳಗೆ ಮೊದಲಿಗೆ ಸಕ್ಕರೆ ಪೌಡ್ರನ್ನ ಮಾಡ್ಕೊಂಡಿದ್ದೆ ರೀ. ಈಗ ಅದೇ ಜಾರ್ ಒಳಗೆ ಹೆಸರು ಬೇಳೆನೂ ಪೌಡ್ರ್ ಮಾಡ್ಕೊಳತ್ತೇನೆ. ಈ ಹೆಸರು ಬೇಳೆ ಜೊತೆನೇ ಒಂದು 4 ಏಲಕ್ಕಿನ ಹಾಕ್ಕೊಳತ್ತೇನೆ ರೀ. ಈಗೇನೈತಲ್ರಿ, ಇದನ್ನ ಪೂರ್ತಿಯಾಗಿ ನೈಸಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕಾಗ್ತೈತಿ. ಈಗ ನೋಡಿರಿ, ಇದನ್ನು ಪೌಡ್ರ್ ಮಾಡ್ಕೊಂಡೇ ಸ್ವಲ್ಪ ಲೈಟಾಗಿ ಅಲ್ಲೆಲ್ಲ ತರಿಯಾಗಿರ್ತೈತೆ ರೀ. ಅದ್ರ ಸಂಬಂಧ ಇದನ್ನು ಡೈರೆಕ್ಟಾಗಿ ಉಂಡೆ ಮಾಡ್ಕೊಳಕ್ಕೆ ತೊಗೋಕ್ಕೆ ಬರೋಂಗಿಲ್ಲ ರೀ. ಅದಕ್ಕೆ ಇದನ್ನು ಮೊದಲಿಗೆ ಚಾಣಿಸ್ಕೊಳ್ಬೇಕಾಗ್ತೈತೆ ರೀ. ಸ್ವಲ್ಪ ಹಿಟ್ಟನ್ನ ಹಾಕಿಬಿಟ್ಟು ಚಾಳಿಸ್ಕೊಡ್ರಿ ಈ ರೀತಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿಕೊಡ್ರಿ. ಈ ಮುಖಾಂತರನೂ ಇನ್ನೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಈಗ ನೋಡಿರಿ, ಪೂರ್ತಿ ಎಲ್ಲನೂ ಹಿಟ್ಟು ಚಾಳಿಸ್ಕೊಂಡೇ ಈ ಕಡೆ ಒಂದು ಸಣ್ಣ ಕಡಾಯಿ ಒಳಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೇನ್ರಿ. ತುಪ್ಪ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಒಂದು 5-6 ಗೋಡಂಬಿ ಮತ್ತು ಒಂದು 5-6 ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡೇ. ನಿಮ್ಗೆ ಮತ್ತೆ ಯಾವುದಾರೆ ಡ್ರೈ ಫ್ರೂಟ್ಸ್ ಇಷ್ಟ ಆಯ್ತು ಅಂದ್ರೆ ಅದನ್ನು ಕೂಡ ತೊಗೊಳ್ಬೋದು ರೀ. ಇದು ಆಪ್ಷನಲ್ ರೀ, ಬೇಕಿದ್ರೆ ಹಾಕ್ಕೊಳ್ಬೋದು, ಬೇಡಂದ್ರೆ ಹಂಗೂ ಉಂಡೆ ಮಾಡ್ಕೊಳ್ಬೋದು ರೀ. ಆದರೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ನ ಹಾಕೋದ್ರಿಂದ ಉಂಡೆ ತಿನ್ನಬೇಕಾದ್ರೆ ಮಧ್ಯದೊಳಗೆ ಗೋಡಂಬಿ ದ್ರಾಕ್ಷಿ ಸಿಗ್ತಾವಲ್ಲ ರೀ, ಅದು ಇನ್ನೂ ಉಂಡೆ ತಿನ್ನೋಕೆ ಮಸ್ತ್ ಅನ್ನಿಸ್ತೈತಿ ರೀ. ಈಗ ನೋಡಿರಿ, ಇದು ಪೂರ್ತಿಯಾಗಿ ಫ್ರೈ ಆಗ್ಯಾವ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡೇನಿ ರೀ. ಇದು ಆಫ್ ಮಾಡಿದ್ಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಈ ಹೆಸರುಬೇಳೆ ಹಿಟ್ಟಿಗೆ ಸೇರಿಸ್ಕೊಳತ್ತೇನೆ ರೀ. ಇದ್ರ ಜೊತೆಗೆ ನಾನು 1 ಕಪ್ ಆಗೋಷ್ಟು ಸಕ್ಕರೆನ ಪುಡಿ ಮಾಡಿಬಿಟ್ಟು ಸೇರಿಸ್ಕೊಂಡೇ. ನಿಮ್ಗೆ ಸ್ವೀಟಿಗೆ ಎಷ್ಟು ಬೇಕಂತ ಹೇಳಿ ನೋಡಿಕೊಂಡು ಸಕ್ಕರೆನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ರೀ. ಈಗ ಇದನ್ನು ಒಂದು ಸಲ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕು ರೀ. ಹೆಸರುಬೇಳೆ ಹಿಟ್ಟು ಮತ್ತು ಸಕ್ಕರೆ ಪೌಡ್ರ್ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ಈಗ ಇದು ನೋಡಿರಿ, ಪೂರ್ತಿ ಎಲ್ಲ ಮಿಕ್ಸ್ ಆಗೈತಿ. ಇದಕ್ಕೆ ನಾನು ತುಪ್ಪನ ಸೇರಿಸ್ಕೊಳತ್ತೇನೆ. ತುಪ್ಪನ ಅರ್ಧ ಕಪ್ ಆಗೋಷ್ಟು ತೊಗೊಂಡ್ರಿ ಮತ್ತು ಇದನ್ನು ಬಿಸಿ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಸೇರಿಸ್ಕೊಳತ್ತೇನೆ. ಪೂರ್ತಿ ಎಲ್ಲ ತುಪ್ಪ ಒಮ್ಮೆನೇ ಹಾಕಿಬಿಡ್ರಿ. ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪ ಹಾಕಿಬಿಟ್ಟು ಮೊದಲು ಎಲ್ಲನೂ ಮಿಕ್ಸ್ ಮಾಡಿಕೊಡ್ರಿ. ನಿಮ್ಗೆ ಸ್ವೀಟ್ ಪರ್ಫೆಕ್ಟಾಗಿ ಬೇಕಂದ್ರೆ 1 ಕಪ್ ಹೆಸರುಬೇಳೆಗೆ 1 ಕಪ್ ಆಗೋಷ್ಟು ಸಕ್ಕರೆ ಪುಡಿನ ಹಾಕ್ಕೊಡ್ರಿ. ಆವಾಗ ಪೂರ್ತಿಯಾಗಿ ಪರ್ಫೆಕ್ಟಾಗಿ ಸ್ವೀಟ್ ಬರ್ತೈತಿ. ಈಗ ಇದು ನೋಡಿರಿ, ಒಂದು ಸಲ ತುಪ್ಪ ಹಾಕಿ ಎಲ್ಲನೂ ಮಿಕ್ಸ್ ಮಾಡೀನಿ. ಈಗ ಇದಿನ್ನೂ ಹಿಟ್ಟು ಉದ್ರಾಗೈತಿ. ಅದ್ರ ಸಂಬಂಧ ನಾನು ಈಗ ಉಳಿದಿರೋಂಥ ಎಲ್ಲ ತುಪ್ಪನೂ ಸೇರಿಸ್ಕೊಳತ್ತೇನೆ ರೀ. ಜಾಸ್ತಿ ಏನು ತುಪ್ಪನೂ ಹತ್ತಂಗಿಲ್ಲ ರೀ. ಅರ್ಧ ಕಪ್ ತುಪ್ಪ ಇದ್ರೆ ಸಾಕ್ರಿ. ಮತ್ತು 1 ಕಪ್ ಹೆಸರುಬೇಳೆ 1 ಕಪ್ ಆಗೋಷ್ಟು ಸಕ್ಕರೆ ಪುಡಿ ಇದ್ರೆ ಸೂಪರ್ ಆಗಿರೋವಂಥ ಟೇಸ್ಟಿಯಾಗಿರೋವಂಥ ಹೆಲ್ದಿಯಾಗಿರೋವಂಥ ಹೆಸರುಬೇಳೆ ಉಂಡೆ ರೆಡಿ ಆಗ್ತಾವ್ರಿ. ಈಗ ನೋಡ್ತಿರ್ಬೋದು ರೀ, ಎಲ್ಲ ತುಪ್ಪ ಹಾಕಿ ಒಂದು ಸಲ ಮಿಕ್ಸ್ ಮಾಡೇನೆ. ನೋಡ್ತಿರ್ಬೋದು ರೀ, ಉಂಡೆ ಕಟ್ಟಕ್ಕೆ ಪರ್ಫೆಕ್ಟ್ ಆಗೈತಿ. ಈಗ ನಮ್ಗೆ ಯಾವ ಸೈಜ್ ಒಳಗೆ ಬೇಕಲ್ರಿ ಆ ಸೈಜ್ ಒಳಗೆ ಹಿಟ್ಟನ್ನ ತೊಗೊಂಬಿಟ್ಟು ಉಂಡಿನ ಕಟ್ಕೊಳ್ಬೇಕಾಗ್ತೈತೆ ರೀ. ಇಲ್ಲಿ ನಾನು ಮೀಡಿಯಮ್ ಸೈಜ್ ಒಳಗೆ ಉಂಡಿನ ಮಾಡ್ಕೊಳತ್ತೇನೆ. ಈ ಸಲ ಪಂಚಮಿಗೆ ನೀವು ಸಹಿತ ಈ ಹೆಸರುಬೇಳೆ ಉಂಡಿನ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಡಿ ಆಗ್ತಾವ್ರಿ. ಪಾಕ ಮಾಡೋ ಅವಶ್ಯಕತೆನೇ ಇಲ್ಲ ರೀ. ನೋಡಿರಿ, ಈಗ ಈ ಉಂಡೆ ರೆಡಿ ಆಗ್ಯಾವ. ಇದನ್ನು ನೀವು ಒಂದು 15 ದಿವಸ ಅಥವಾ ಒಂದು 20 ದಿವಸ ಆರಾಮ್ಸೆ ಉಂಡಿನ ಸ್ಟೋರ್ ಮಾಡಿ ತಿನ್ಬೋದು ರೀ. ಸಣ್ಣ ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾವ್ರಿ. ಈಗ ನೋಡಿರಿ, ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತೇನೆ ರೀ. ನಿಮಗೂ ಸಹಿತ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ. ನಮ್ಮ ಚಾನಲ್ನಾಗ ಆಲ್ರೆಡಿ ಉಂಡೆ ರೆಸಿಪಿಗಳು ಅದಾವೆ ರೀ. ಒಂದು ಸಲ ನೀವು ವಿಸಿಟ್ ಮಾಡಿದರೆ ಸಾಕ್ರಿ, ಎಲ್ಲ ಉಂಡೆಗಳು
ನಿಮ್ಗೆ ಈಸಿಯಾಗಿ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಟ್ಟೇನಿ. ನೀವು ಸಹಿತ ವಿಸಿಟ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ಈ ಸಲ ಪಂಚಮಿಗೆ ಈ ಹೆಸರುಬೇಳೆ ಉಂಡೆ ತಪ್ಪದೆ ಮಾಡಿಕೊಡ್ರಿ ಅಂತ ಹೇಳ್ತೀನಿ. ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.